ನಮ್ಮ ಇತಿಹಾಸದ ಈ ಅಭೂತಪೂರ್ವ ಸಂಧಿಯಲ್ಲಿ ನಾನು ನಿಮಗಾಗಿ ಒಂದು ಪದವನ್ನು ಹೊಂದಿದ್ದೇನೆ. ನಮ್ಮ ತಾತ್ಕಾಲಿಕ ಸೋಲಿನಿಂದ ನಿರಾಶೆಗೊಳ್ಳಬೇಡಿ. ಹರ್ಷಚಿತ್ತದಿಂದ ಮತ್ತು ಆಶಾವಾದಿಯಾಗಿರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಹಣೆಬರಹದಲ್ಲಿ ನಿಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಭಾರತವನ್ನು ಬಂಧನದಲ್ಲಿಡುವ ಶಕ್ತಿ ಭೂಮಿಯ ಮೇಲೆ ಇಲ್ಲ. ಭಾರತವು ಮುಕ್ತವಾಗಲಿದೆ ಮತ್ತು ಅದು ಕೂಡ ಶೀಘ್ರದಲ್ಲಿ. ಈಗ ಮುಂದಿರುವ ಕಾರ್ಯಕ್ಕಾಗಿ ನಿಮ್ಮ ಸೊಂಟವನ್ನು ಕಟ್ಟಿಕೊಳ್ಳಿ. ನಾನು ನಿನ್ನನ್ನು ಗಂಡಸರು, ಹಣ ಮತ್ತು ಸಾಮಗ್ರಿಗಳನ್ನು ಕೇಳಿದ್ದೆ. ನಾನು ಅವುಗಳನ್ನು ಉದಾರ ಅಳತೆಯಲ್ಲಿ ಪಡೆದುಕೊಂಡಿದ್ದೇನೆ. ಈಗ ನಾನು ನಿಮ್ಮಿಂದ ಹೆಚ್ಚು ಬೇಡಿಕೆ ಇಡುತ್ತೇನೆ. ಮನುಷ್ಯರು, ಹಣ ಮತ್ತು ವಸ್ತುಗಳು ತಾವಾಗಿಯೇ ಗೆಲ್ಲುವ ಅಥವಾ ಸ್ವಾತಂತ್ರ್ಯವನ್ನು ತರಲು ಸಾಧ್ಯವಿಲ್ಲ. ಕೆಚ್ಚೆದೆಯ ಕಾರ್ಯಗಳು ಮತ್ತು ವೀರರ ಘೋಷಣೆಗಳಿಗೆ ನಮ್ಮನ್ನು ಪ್ರೇರೇಪಿಸುವ ಪ್ರೇರಕ ಶಕ್ತಿಯನ್ನು ನಾವು ಹೊಂದಿರಬೇಕು.